ಅಂಥ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದೇ ಒಂದು ಸಾಧನೆ. ಅಂಥದ್ರಲ್ಲಿ ಆ ಸಮಾರಂಭದ ಉದ್ಘಾಟನೆ ಅವಕಾಶ ಕೂಡ ಶ್ರೇಯಾ ಪಾಲಿಗೆ ಸಿಕ್ಕಿದ್ದು ನಿಜಕ್ಕೂ ಆಕೆಯ ದೈತ್ಯ ಪ್ರತಿಭೆಗೆ ಸಿಕ್ಕಿದ ಗೌರವ. ಆ ಸಮಾರಂಭದಲ್ಲಿ ಸ್ಲೋವೇನಿಯಾ ದೇಶದ ಸಂಸ್ಕೃತಿ ಸಚಿವರು, ಪ್ರವಾಸ ಖಾತೆ ಸಚಿವರು ಇವರೆಲ್ಲ ಇದ್ರು. ಅವರೆಲ್ಲ ತುಂಬಾ ಪ್ರೀತಿಯಿಂದ ಶ್ರೇಯಾಗಾಗಿ ಗಂಟೆಗಳ ಕಾಲ ಕಾದಿದ್ರು ಅಂದ್ರೆ ನೀವೇ ಊಹೆ ಮಾಡಿ. ಅಲ್ಲಿ ಹೋದ್ಮೇಲೆ ನನಗೆ ಪ್ಲೇನ್ ಅಲ್ಲಿ ಇಮೇಲ್ ಬರ್ತದೆ. ಏನಂತ ನಾನು ಹೇಳಿದ್ದೀನಿ, ಹಿಂಗೆ ನಾವು ಇದು ಗ್ಯಾಲರಿ ಅವಾರ್ಡ್ಸ್ ನಾವು ಮುಟ್ತೀಮೋ ಇಲ್ಲೋ, ಯಾಕಂದ್ರೆ ಫ್ಲೈಟ್ ಲೇಟ್ ಆಗ್ಬೋದು ಅಂತ. ಅವರು ಬರೀತಾರೆ, ನಿಮಗೆ ಆ ಹಾಫ್ ಆನ್ ಅವರ್ ಟು 1 ಅವರ್ ನಾನು ಪೋಸ್ಟ್ಪೋನ್ ಮಾಡ್ತೀನಿ ಮೀಟಿಂಗ್, ಈ ಗ್ಯಾಲರಿ ಓಪನಿಂಗ್. ಇಷ್ಟು ಜನ ಕರೆದಿದ್ದೀವಿ. ಪ್ರೆಸಿಡೆಂಟ್ ಬಂದಿದ್ದಾರೆ, ಸ್ಲೋವೇನಿಯಾ ಪ್ರೆಸಿಡೆಂಟ್. ಆಮೇಲೆ ಸ್ಲೋವೇನಿಯಾ ಆರ್ಟ್ಸ್ ಅಂಡ್ ಕಲ್ಚರ್ ಮಿನಿಸ್ಟರ್ ಬಂದಿದ್ದಾರೆ, ಸ್ಲೋವೇನಿಯಾ ಟೂರಿಸಂ ಮಿನಿಸ್ಟರ್ ಬಂದಿದ್ದಾರೆ. ಇವರೆಲ್ಲ ಪ್ಲಸ್ ನಾವಲ್ಲಿ ಸಿಲ್ಜಿನಿಂದ ಈ ಲುಬ್ಜಾನಿಂದ ಸಿಲ್ಜಿಗೆ ಹೋಗೋದಕ್ಕೆ 87 ಕಿಲೋಮೀಟರ್ಸ್ ದೂರ. ಅದಕ್ಕೆ ನಿಂಗೆ ಸ್ಪೀಡ್ ಟ್ರಾನ್ಸ್ಪೋರ್ಟ್ ಕಳಿಸ್ತೀನಿ ಅಂದಿದ್ದ. ಅಂದು ಮರ್ಸಿಡೀಸ್ ಎಸ್ ಕ್ಲಾಸ್ ಕಾರ್ ಕಳಿಸಿದ್ದಾನೆ. ಒಬ್ಬನ ಅವನು ಫೆರಾರಿ ಡ್ರೈವರ್ ಜೊತೆ. ಅವನು 32 ನಿಮಿಷನಲ್ಲಿ ಕವರ್ ಮಾಡಿದ್ದಾನೆ 87 ಕಿಲೋಮೀಟರ್ಸ್. ಅಂದರೆ 250-280 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಓಡಿಸಿದ್ರೆ ಅಲ್ಲಿ ಜನ ಎಲ್ಲ ಮುಕ್ಕುರ್ಕೊಂಡು ಗ್ಯಾಲರಿ ಹತ್ರ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾವೇನು ಅನ್ಕೊಂಡು ಏನೋ ಬೆಂಕಿ ಹತ್ತಿದ್ದೇನೋ, ಇಷ್ಟು 600-700 ಜನ ಹಂಗೆ ಹೊರಗಡಿದ್ದಾರೆ ಅಂತ. ನಾವು ಇಳಿದ್ರೆ ನಮ್ಮನ್ನೆಲ್ಲ ಹುಚ್ಚಿರ ಥರ ನೋಡ್ತಾ ಇದ್ರಿ. ಏನಾಯ್ತಪ್ಪ ಅನ್ಕೊಂಡು ಒಳಗಡೆ ಹೋದ್ರೆ ನಮ್ಮನ್ನು ವಾರ್ಮ್ ಆಗಿ ರಿಸೀವ್ ಮಾಡಿಕೊಂಡು ನನ್ನ ಮಗಳ ಜೊತೆ ಓಪನಿಂಗ್ ಮಾಡಿಸಿದ್ದಾರೆ. ಅಂತೆ ಸ್ಲೋವೇನಿಯಾ ಸಿಟಿಜನ್ಸು 2 ಗಂಟೆ ಬಿಸಿಲಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ. ಫಸ್ಟ್ ಅದಕ್ಕೆ ನಾನು ಕ್ಷಮಾಪಣೆ ಕೇಳಿದೆ. I beg your pardon for keeping you waiting us for 2 hours. It is not in our hand. The flight is delayed for 2 hours ಅಂತ. ಇಮಿಡಿಯೇಟ್ಲಿ ಇಲ್ಲಿ ಕರ್ಕೊಂಡೋಗಿ ಸ್ಟೇಜ್ ಹತ್ತಿಸಿ ರಷ್ಯನ್ನಲ್ಲಿ 5 ನಿಮಿಷ ಮಾತಾಡಿದ್ದಾಳೆ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗಬೇಕು ಅಂತ. ಆಮೇಲೆ ಅದು ಸ್ಲೋವೇನಿಯನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿ ಇಂಗ್ಲೀಷಲ್ಲೇ 5 ನಿಮಿಷ ಮಾತಾಡಿದ್ರು. ಯಾವ್ದು ಬಗ್ಗೆ? ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಹೆರಿಟೇಜ್ ಬಗ್ಗೆ 5 ನಿಮಿಷ ಸ್ಪೀಚ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವಳಿಗೆ ಅವಾರ್ಡ್ ಪ್ರದಾನ ಮಾಡಿದ್ದಾರೆ. ಶ್ರೇಯಾ ಚಿತ್ರಕ್ಕೆ ಬಂದ 77 ಲಕ್ಷ ರೂಪಾಯಿಗಳಲ್ಲಿ 74 ಲಕ್ಷ ರೂಪಾಯಿ ಹಣ ರೆಡ್ ಕ್ರಾಸ್ ಸಂಸ್ಥೆ ಮೂಲಕ ಅಲ್ಲಿನ ಸೇವಾ ಸಂಸ್ಥೆಗಳಿಗೆ ಕೊಡಲಾಯಿತು. ಶ್ರೇಯಾ ಅಲ್ಲಿ ಬಹುಮಾನ ಗಳಿಸಿದ್ದೇ ಅಲ್ಲದೆ ಕನ್ನಡ ಬಾವುಟ ಹಿಡ್ಕೊಂಡು ಹಚ್ಚೇವು ಕನ್ನಡದ ದೀಪ ಹಾಡಿಗೆ ನೃತ್ಯವನ್ನು ಮಾಡ್ತಾಳೆ. ಕೇವಲ 13ನೇ ವಯಸ್ಸಿಗೆ ಇಂಥ ಸಾಧನೆ, ಎಂಥ ಮನ್ನಣೆ. ಅಂದ್ರೆ ನನ್ಗನ್ಸೋದೇನಂದ್ರೆ ನಮ್ಮ ಕಲೆ ನಾವಿಲ್ಲಿ ದುಡ್ಡು ಮಾಡ್ಕೊಂತ ಇಲ್ಲ. ಬೇರೆ ಕಲೆ ಅದಕ್ಕೆ ಬೇರೆ ಕಂಟ್ರಿನಲ್ಲಿ ವ್ಯಾಲ್ಯೂ ಇದೆ. ಬೇರೆ ಅವರು ನಮ್ಮ ಕಲೆಯನ್ನು ತೋರಿಸಿ ಅವರು ಇವಾಗ ಇದೇ ಕಲೆ ನಮ್ಮ ರಾಜಕೀಯವೇತ್ತರು ಇಲ್ಲ, ನಮ್ಮ ಇಲ್ಲ ಕಲಾ ಸಂಸ್ಥೆಗಳು ಯಾಕೆ ನಾವು ರೆಡ್ ಕ್ರಾಸ್ಗೂ ದುಡ್ಡು ಕೊಡಬಾರ್ದು? 77 ಲಕ್ಷ ಇಲ್ಲಿ ಯಾಕೆ ಸೇಲ್ ಆಗೋದಿಲ್ಲ? ಇವ್ರು ಯಾಕೆ ಮಾಡೋದಿಲ್ಲ? ನಾವು ಅಲ್ಲಿ ಹೋಗಿ ನನ್ನ ಕಲೆ ಪ್ರದರ್ಶಿಸಿ ಅವ್ರಿಗೆ ನಾವು ಅಡ್ವಾಂಟೇಜ್ ಮಾಡ್ತಾ ಇದ್ದೀವಿ. ಅಂದ್ರೆ ಇವಾಗ ದುಡ್ಡು ಶ್ರೇಯಾ ಕೊಟ್ಟಿರೋ ತರ ಇಲ್ಲ, ಸ್ಲೋವೇನಿಯಾ ಗವರ್ನಮೆಂಟ್ ರೆಡ್ ಕ್ರಾಸ್ ಕೊಟ್ಟಿರೋ ತರ ಇದೆ. ಬಟ್ ಕಷ್ಟ ಯಾರು ಬಿದ್ದಿರೋದು? ನಾವು. ಅಫ್ಕೋರ್ಸ್ ನಮ್ಗೆ ರಿಟರ್ನ್ ಬಂದಿದೆ, ನಾವು ಹೋಗಿರೋ ದುಡ್ಡು ಖರ್ಚೆಲ್ಲ ಬಂದಿದೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಅವ್ರಿಗೆ ಎಷ್ಟು ಗೌರವ ಇಂಡಿಯನ್ಸ್ ಅಂದ್ರೆ, ಪ್ರಪಂಚದಲ್ಲಿ ಬೇರೆ ಮಕ್ಕಳಂದ್ರೆ ಅವ್ರಿಗೆ ಎಷ್ಟು ಅಭಿಮಾನ ಅನ್ನೋದು ಅದು ಕಾಣ್ತು. ಪ್ರತಿ ಒಬ್ಬರು 89 ಕಂಟ್ರಿನಿಂದ ಬಂದು ಪ್ರತಿ ಮಗು ಬಂದು ನನ್ನ ಡಾಟರ್ ಹತ್ರ ಈಗ ಪ್ರೊನೌನ್ಸ್ ಬರಲ್ಲ, ಫೋಟೋ ಅಂತಾರೆ, ಫೋಟೋಗೆ ಪಿಕ್ಚರ್ ಅಂತಾರೆ, ಪಿಕ್ಚರ್ಗೆ ಆಟೋಗ್ರಾಫ್ 89 ಜನ ತಗೊಂಡಿದ್ದಾರೆ. ಒಂದು ಕಿರಿಯ ವಯಸ್ಸು 13 ವರ್ಷ ಮಗು ದೊಡ್ಡ ವರ್ಲ್ಡ್ ಆಫ್ ಆರ್ಟ್ ಗ್ಯಾಲರಿನಿ ಇದು ಇನಾಗ್ರೇಟ್ ಮಾಡಬೇಕಂದ್ರೆ ಅವಳಿಗೆ ಎಷ್ಟು ಶಕ್ತಿ ಇರಬೇಕು? ಅವ್ರನ್ನ ಎಷ್ಟು ನಾವು ಕನ್ವಿನ್ಸ್ ಮಾಡಿರ್ಬೇಕು? ಇಂಡಿಯನ್ ಅಂದ್ರೆ ನೀವು ನಮ್ಮ ಹತ್ರ ಇರ್ತೀರಿ, ನೋಡ್ತೀರಿ, ಗೊತ್ತಾಗ್ತದೆ, ದಿನ ಪರಿಚಯ ಇರ್ತದೆ, ನೀವು ಕನ್ವಿನ್ಸ್ ಆಗ್ತೀರಿ. ಫಾರಿನ್ ಯಾರೋ ಮಿಹೆಲ್ಲೋ ಅನಿರೋನು ಅವನಿಗೆ ಇಂಗ್ಲೀಷು ಬರಲ್ಲ, ಓನ್ಲಿ ಅವ್ನಿಗೆ ಬರೋದು ಸರ್ಬಿಯನ್ ಲ್ಯಾಂಗ್ವೇಜ್ ಅಂತವ್ ನನ್ನ ಬಯೋಡೇಟಾ ನೋಡಿ ಹಿ ಹ್ಯಾಸ್ ಗಿವನ್ ಆಲ್ ದೀಸ್ ಆಪರ್ಚುನಿಟಿ. ಅದು ನಮ್ಗೆ ಬಹಳ ಖುಷಿ, ಹೆಮ್ಮೆ ಅನಿಸ್ತದೆ.
ನಿಜಕ್ಕೂ ಇದು ಸಾಧನೆಗೂ ಮೀರಿದ ಪ್ರತಿಭೆ. ಸಾಧನೆ ಹಾಗೂ ಪರಿಶ್ರಮದಿಂದ ಏನು ಬೇಕಾದ್ರೂ ಸಾಧಿಸಬಹುದು ಅಂದ್ರೂ ಕೂಡ ಈ ಶ್ರೇಯಾ ಅದಕ್ಕೂ ಮೀರಿದ ಒಂದು ಪ್ರತಿಭೆ ಹೊಂದಿದ್ದಾಳೆ. ಹಾಗಾಗಿ ಈಕೆ ನೃತ್ಯ, ಚಿತ್ರಕಲೆಯ ಜೊತೆಗೆ ಬಾಹ್ಯಾಕಾಶಕ್ಕೆ ಹಾರೋ ಸಾಹಸಕ್ಕೂ ಮುಂದಾಗಿದ್ದಾಳೆ. ಕುಮಾರಿ ಶ್ರೇಯಾ ನಮ್ಮ ಕನ್ನಡ ನಾಡಿನ ಮತ್ತು ನಮ್ಮ ರಾಷ್ಟ್ರದ ಮತ್ತು ಇಡೀ ಜಗತ್ತಿನ ಒಂದು ವಿಸ್ಮಯಕಾರಿ, ಅತ್ಯಂತ ಹೆಮ್ಮೆ ಪಡುವಂತಹ ಬಾಲ ಪ್ರತಿಭೆಗಳಲ್ಲಿ ಒಂದು ಪ್ರತಿಭೆ ಅಂತ ನಮಗನ್ಸುತ್ತೆ. ಇಷ್ಟು ಕೇವಲ 10, 11, 12 ವರ್ಷಗಳ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಸಾಧನೆಯನ್ನು ಮಾಡಿದ್ದನ್ನು ನೋಡಿ ನಮಗೆ ಅತ್ಯಂತ ಸಂತೋಷವಾಗುತ್ತೆ. ಅವಳ ಒಂದು ಪರಿಚಯದ ಪತ್ರವನ್ನು ನೋಡಿದಾಗ ಇಂಥ ಒಂದು ಚಿಕ್ಕ ಮಗು ಇಷ್ಟು ವಯಸ್ಸಿನಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 405 ಪ್ರಶಸ್ತಿಗಳನ್ನ, 65 ಶ್ರೇಷ್ಠ ಪ್ರಶಸ್ತಿಗಳನ್ನ, ಜೊತೆಗೆ 452 ಪರ್ಫಾರ್ಮೆನ್ಸ್ ಗಳನ್ನ ಈ ಮಗು ಮಾಡಿದೆ ಅಂತ ಹೇಳಿದ್ರೆ ಈ ಮಗು ಈ ಜಗತ್ತಿನ ಎಲ್ಲಾ ತಂದೆ ತಾಯಿಂದರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ಹೊಮ್ಮಿಸುವಂತಹ ಮಗು ಅಂತ ನಮಗನ್ಸುತ್ತೆ. ಶ್ರೇಯಾ ಹುಟ್ಟು ಪ್ರತಿಭೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಈ ಪ್ರತಿಭೆ ಇದ್ದು ಪರಿಶ್ರಮ ಇಲ್ಲದೆ ಹೋದ್ರೆ ಬೆಳಗೋದಿಲ್ಲ. ಇಲ್ಲಿ ಶ್ರೇಯಾ ಪರಿಶ್ರಮಕ್ಕೆ ಸಾಟಿಯಾಗಿ ತಮ್ಮ ಪರಿಶ್ರಮವನ್ನು ಹಾಕಿ ಬೆಳೆಸ್ತಾ ಇರೋದು ತಂದೆ ದಿನಕರ್ ಹಾಗೂ ತಾಯಿ ಸುನೀತಾ. ಇವರಿಬ್ಬರು ತಮ್ಮ ಬದುಕನ್ನೇ ಮಗಳಿಗಾಗಿ, ಮಗಳ ಸಾಧನೆಗಾಗಿ ಧಾರೆ ಎರೆದು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಶ್ರೇಯಾ ತನ್ನ ಪುಟ್ಟ ಪುಟ್ಟ ಕಣ್ಣುಗಳಿಂದ ಕಂಡ ದೊಡ್ಡ ದೊಡ್ಡ ಕನಸುಗಳು ಅನಾಯಾಸವಾಗಿ ನನಸಾಗ್ತಾ ಇವೆ ಅಂದ್ರೆ ತಪ್ಪಾಗೋದಿಲ್ಲ. ಇದಕ್ಕಿಂತ ಗಮನಾರ್ಹ ಸಂಗತಿ ಎಂದ್ರೆ ಶ್ರೇಯಾ ಸಾಹಸ. ಈಕೆ ತನ್ನ 11ನೇ ವರ್ಷದಲ್ಲಿ ವಿಮಾನ ಚಾಲನೆ ಮಾಡಿ ಜಗತ್ತಿನ ಅತಿ ಕಿರಿಯ ವಿಮಾನ ಚಾಲಕಿ ಅನ್ನಿಸ್ಕೊಂಡಿದ್ದಾಳೆ. ಇದು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗೋ ಸಾಧ್ಯತೆ ಕೂಡ ಇದೆ. ಅವಳಿಗೆ ಅಡ್ವೆಂಚರಸ್ ಸ್ಪೋರ್ಟ್ಸ್ ಎಲ್ಲ ಅವಳಿಗೆ ಬಹಳ ಇಂಟ್ರೆಸ್ಟ್ ಇದೆ. ತಾನು ಫಸ್ಟ್ ಲೇಡಿ ಆಗಬೇಕು, ಮಂಗಳ ಗ್ರಹಕ್ಕೆ ಹೋಗೋಬೇಕು ಅಂತ ಅವಳು ಪ್ರಯತ್ನ. ಅದಕ್ಕೆ ಅವಳು ಸಾಕಷ್ಟು ಎಕ್ಸ್ಪೀರಿಯನ್ಸ್ ತಗೊಂತಾ ಇದ್ದಾಳೆ. ಅವಳು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಅಂಡರ್ ಸಿ ವಾಕ್ ಅಂತ, ಸಮುದ್ರದಲ್ಲಿ 100 ಅಡಿ ಕೆಳಗಡೆ ಮಾರಿಷಸ್ ಅಲ್ಲಿ ಒಂದು ಪ್ಲೇಸ್ ಇದೆ. ಅಲ್ಲಿ ನಡೆದ್ರೆ 0 ಗ್ರಾವಿಟಿ ಸೆನ್ಸೇಷನ್ ಬರ್ತದೆ. ಸೊ ನಾವು ಸ್ಪೇಸ್ಗೆ ಹೋಗಿ ನಡೆಯೋದಕ್ಕೆ ಇದೊಂದು ಎಕ್ಸ್ಪೆರಿಮೆಂಟ್ ಥರ. ಅಲ್ಲಿ ಚಿಕ್ಕ ಮಗುವಾಗಿ ಎಲ್ಲ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಹಾಕೊಂಡು 100 ಅಡಿ ಕೆಳಗಡೆ ಹೋಗಿ 47 ನಿಮಿಷ ಕೆಳಗಡೆ ಎಲ್ಲ ವಾಕಿಂಗ್ ಮಾಡಿದ್ದಾಳೆ. ಶಾರ್ಕ್ ಫಿಶು ಎಲ್ಲ ಇರ್ತವೆ, ಆ ಪ್ರೆಷರ್ ತಟ್ಕೋಬೇಕು. ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸು. 11 ವರ್ಷಕ್ಕೆ ನಮ್ಮಲ್ಲಿ ಒಂದು ಸ್ಕೂಟಿ ಓಡಿಸೋದಕ್ಕೂ ಲೈಸೆನ್ಸ್ ಸಿಗೋದಿಲ್ಲ. ಅಂಥದ್ರಲ್ಲಿ ವಿಮಾನ ಓಡಿಸ್ತೀನಿ ಅಂದ್ರೆ ಹೇಗಾಗತ್ತೆ? ಯಾಕಾಗೋದಿಲ್ಲ, ನಾನು ಓಡಿಸೇ ತೀರ್ತೀನಿ ಅಂತ ಸವಾಲು ಹಾಕಿದ ಶ್ರೇಯಾಗೆ ನಮ್ಮ ದೇಶದಲ್ಲಿ ಅದಕ್ಕೆ ಬೇಕಾದ ಅವಕಾಶ ಕೂಡ ಸಿಗೋದಿಲ್ಲ. ಆಗ ದಿನಕರ್ ತಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದು ರಷ್ಯಾದ ಸೈಬೀರಿಯಾಗೆ. ಇವಳು 11 ವರ್ಷದಲ್ಲಿ ರಷ್ಯಾ ಸೈಬೀರಿಯಾನಲ್ಲಿ 90 ಅವರ್ಸ್ ಫ್ಲೈಟ್ ಟ್ರೈನಿಂಗ್ ತಗೊಂಡಿದ್ದಾಳೆ, ಏರೋಪ್ಲೇನ್ ಓಡಿಸೋದು. ಆ ಪೈಲಟ್ ಸರ್ಟಿಫಿಕೇಟ್ ಅವರು ನೇಪಾಲ್ನಿಂದ ತಗೊಂಡಿದ್ದಾಳೆ. ಯಾಕಂದ್ರೆ ಇಂಡಿಯಾನಲ್ಲಿ ಅವಳು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದರೆ 18 ಇಯರ್ಸ್ ಮಿನಿಮಮ್ ಇರಬೇಕು ಅಂತ ಹೇಳಿದ್ರು. ಅದರಿಂದ ನಾವು ರಷ್ಯಾಗೆ ಹೋಗಿದ್ದೀವಿ. ಸೊ ಅದು ಇವಾಗ ಅವಳು ಕಮರ್ಷಿಯಲ್ ಪೈಲಟ್ಗೆ ಇವಾಗ ಅಪ್ಲೈ ಮಾಡ್ತಾಳೆ. ಅದು ಇವಾಗ ಗಿನ್ನೀಸ್ ಬುಕ್ಗೂ ನಾವು ರೆಕಾರ್ಡ್ ಮಾಡಿಸಿದ್ದೀವಿ. ನೆಕ್ಸ್ಟ್ ತಿಂಗಳು ಲಂಡನ್ಗೆ ಹೋಗ್ತಾ ಇದೀವಿ. ಅಲ್ಲಿ